ಕಟ್ಟುಗಳು, ತಡೆಗಳು, ಎಲ್ಲ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಈ ದೇಶದ ಮುರಿಯಲ್ಪಡ್ತಾ ಇದೆ. ನಂಬಿಕೆಯಿಂದ ಕರ್ತನಿಗೆ ಸ್ತೋತ್ರ ಮಾಡು. ಮಗಳೇ, ನೀನು ಅವಮಾನ ಪಟ್ಟ ದಿನಗಳು ಮುಗಿಯುತ್ತಾ ಇದ್ದಾವೆ. ಕರ್ತನು ನಿನ್ನ ತಲೆನೆತ್ತುವಾಗಿ ಮಾಡ್ತಾ ಇದ್ದಾನೆ. ಮಗನೇ, ನಿನ್ನ ಯಾರ ನಿಂದಿಸಿ ಅವಮಾನ ಪಡಿಸಿ ನಿನ್ನ ಜೀವಿತದ ಶಾಪಗಳನ್ನು ಹಾಕಿ ನಿನ್ನ ಕುಗ್ಗಿಸಿ ನಿನ್ನ ಜೀವಿತದ ನಿರಾಶೆಯಲ್ಲ, ಕರ್ತನು ಹೇಳ್ತಾ ಇದ್ದಾನೆ, ಅವರ ಮುಂದೆ ನೀನು ಪ್ರಕಾಶಿಸುವಾಗ ತಲೆನೆತ್ತುವನಾಗಿದ್ದಾನೆ. ನೀನು ಹೋಗಬೇಕಾದ ಸ್ಥಳಕ್ಕೆ ನಡೆಸುವನಾಗಿದ್ದಾನೆ. ಆಚೆ ತಡೆಗೆ ಹೋಗೋದ ರೀತಿಯಲ್ಲಿ ಯಾವ ಬಿರುಗಾಳಿಯೂ ಕೂಡ ನಿಲ್ಲಿಸಲಿಕ್ಕಾಗಲಿಲ್ಲ, ಯಾವ ಅಲೆಗಳು ಕೂಡ ಅದು ನಿಲ್ಲಿಸಲಿಕ್ಕಾಗಲಿಲ್ಲ. ಅವರು ಆ ದೋಣಿಯನ್ನ ಆಚೆ ತಡೆಗೆ ಕರ್ಕೊಂಡು ಹೋದರು. ಪ್ರೈಸ್ ದಿ ಲಾರ್ಡ್. ಪ್ರಿಯ ಮಗನೇ, ಮಗಳೇ, ನೀನು ನೋಡ್ತಿದ್ದ ಪ್ರಿಯ ಮಗನೇ, ಮಗಳೇ, ನಿನ್ನ ಗುರಿಯನ್ನ ದೇವರು ಸೇರಬೇಕಾದ ನೀನು ಸೇರಬೇಕಾದ ತಡಕ್ಕೆ ನಿನ್ನನ್ನು ಸಾಧಿಸಲು ಜೀವಿಸುವ ದೇವರಿದ್ದಾನೆ, ಯೇಸು ಇದ್ದಾನೆ. ನಂಬಿದವರು ಕರ್ತನ ಸ್ತೋತ್ರ ಮಾಡಿ. ಸಾಗಿಸುವ ದೇವರಿದ್ದಾನೆ. ನನ್ನನ್ನು ಹೋಗುವುದಿಲ್ಲ, ನನ್ನ ಸೇವೆಯು ಮುಗಿದು ಹೋಗುವುದಿಲ್ಲ, ನನ್ನ ಕುಟುಂಬ ಸ್ಟಾಪ್ ಆಗುವುದಿಲ್ಲ, ನನ್ನ ಬಿಸಿನೆಸ್ ಸ್ಟಾಪ್ ಆಗುವುದಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ಸಾಗಿಸುವ ಕರ್ತನಾಗಿದ್ದಾನೆ. ನಂಬಿದವರ ಕರ್ತನಿಗೆ ಸ್ತೋತ್ರ ಮಾಡಿ. ದೇವರ ಹೊಸ ಆರಂಭ, the new begins. Praise the Lord. Hallelujah. I'm seeing right now. ನಾನು ನೋಡ್ತಾ ಇದ್ದೀನಿ, ದೇವರಿಗಾಗಿ ಹೊಸ ಹೊಸ ಭಾಗಗಳು ತೆರೀತಾ ಇದ್ದಾರೆ. ಸಭೆಯ ಭಾಗಗಳನ್ನು ತೆರೀತಿದ್ದೇನೆ. ಮುಚ್ಚಲ್ಪಟ್ಟ ಭಾಗಗಳು ನೀನು ತಟ್ಟಿ ಸಾಕಾಗಿದೆ. ನಿನ್ನ ಪ್ರಯತ್ನಗಳು ಮಾಡಿ 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 ಸೋತು ಹೋಗಿದ್ದೀಯ. ಕರ್ತನು ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ಈಗ ನಿನಗಾಗಿ ಭಾಗಗಳು ತೆರೆಯಲ್ಪಟ್ಟಿವೆ. God is going to open the new doors, my dear brothers and sisters. Receive in the name of Jesus. Receive in the name of Jesus. Hallelujah. Hallelujah. Every cancer, every heart disease, every kidney problems, every severe, every infirmities, in the name